ಸೊ ಈಗ ನಾನು ಯಾಕಪ್ಪ ಇವತ್ತು ಇಲ್ಲಿ ಬಂದಿದ್ದೀನಿ, ಏನನ್ನ ಹೇಳೋದಕ್ಕೆ ಬಂದಿದ್ದೀನಿ ಅಂತಂದ್ರೆ, ಮಕ್ಕಳೇ ಇಷ್ಟು ದಿನ ಹೇಗಿತ್ತು ಅಂದ್ರೆ ಕ್ಲಾಸ್ನ ಇವತ್ತು ತಿಳ್ಕೊಳ್ಳೋಣ. ಫೈನ್ ಮಕ್ಕಳೇ, ಇದಕ್ಕೆ ಸ್ಟೆಪ್ 1 ಮೊದಲನೇ ಸ್ಟೆಪ್ ಅಲ್ಲಿ ನಾನು ತುಂಬಾ ಸ್ಮೂತ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಪ್ರಾಕ್ಟಿಕಲ್ ಇದನ್ನ ಹೇಗೆ ಮಾಡಿ ತೋರಿಸ್ತೀರಾ. ನಿಮಗೆ ರಿಸೋರ್ಸಸ್ಗಳ ಕೊರತೆ ಇಲ್ಲ, ಆದ್ರೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್, ಒಂದು ಮನಸ್ಸು ನಿಮಗಿರ್ಬೇಕಷ್ಟೇ. ಅದಿತ್ತು ಅಂದ್ರೆ ಹಾಯ್ ಸ್ಟೂಡೆಂಟ್ಸ್, ವೇದಾಂತು ಕರ್ನಾಟಕ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಇನ್ನೇನು KCET ಕೌನ್ಸಿಲಿಂಗ್ ಪ್ರಾಸೆಸ್ ಶುರುವಾಗೋ ಹಂತದಲ್ಲಿದೆ. ಸೊ ಕೌನ್ಸಿಲಿಂಗ್ ಪ್ರಾಸೆಸ್ ಮುಗೀತು ಅಂತಂದ್ರೆ ನೀವೆಲ್ಲರೂ ಕೂಡ ನೀವು ಇಷ್ಟಪಟ್ಟಂತಹ ಕೋರ್ಸ್ಗಳಿಗೆ, ಕಾಲೇಜ್ಗಳಿಗೆ ಜಾಯಿನ್ ಆಗ್ತೀರಾ, ಹೌದಾ? ಅಂದ್ರೆ ಈ ಕೌನ್ಸಿಲಿಂಗ್ ಮುಗಿದು ಕಾಲೇಜ್ ಅಡ್ಮಿಷನ್ ಆಯ್ತು ಅಂದ್ರೆ ನಿಮ್ಮ ಸೆಕೆಂಡ್ PUC ಹಂತ ಏನಿದೆ ಅಲ್ಲ, ಅದು ಅಲ್ಲಿಗೆ ಮುಗಿಯುತ್ತೆ, ಹೌದಾ? ನೆಕ್ಸ್ಟ್ ಹಂತಕ್ಕೆ ಕಾಲಿಡ್ತೀರಾ, ಅದೇ ನಿಮ್ಮ ಡಿಗ್ರಿ ಲೈಫ್. ಕರೆಕ್ಟ್ ಅಲ್ವಾ? ಓಕೆ, ಸೊ ಈಗ ನಾನು ಯಾಕಪ್ಪ ಇವತ್ತು ಇಲ್ಲಿ ಬಂದಿದ್ದೀನಿ, ಏನನ್ನ ಹೇಳೋದಕ್ಕೆ ಬಂದಿದ್ದೀನಿ ಅಂತಂದ್ರೆ, ಮಕ್ಕಳೇ ಇಷ್ಟು ದಿನ ಹೇಗಿತ್ತು ಅಂದ್ರೆ ಕ್ಲಾಸ್ 10th ಅಲ್ಲೇ ಆಗಲಿ ಟಿಲ್ 12th ತನಕ ಮಾರ್ಕ್ಸ್ ತುಂಬಾನೇ ಇಂಪಾರ್ಟೆಂಟ್ ಇತ್ತು. ಓಕೆ, ಹಾಗಿದ್ರೆ ಮುಂದೆ ಇಂಪಾರ್ಟೆಂಟ್ ಇಲ್ವಾ? ಖಂಡಿತ ಇದೆ, ಮುಂದೆನೂ ಇಂಪಾರ್ಟೆಂಟ್ ಇದೆ. ಆದ್ರೆ ಈಗ ಇಷ್ಟು ದಿನ ನಮಗೆ ಮಾರ್ಕ್ಸ್ ಹೇಗೆ ಬರ್ತಿತ್ತು ಅಂದ್ರೆ, ನಾವು ಇರುವಂತಹ ಸಿಲೆಬಸ್ ಅನ್ನ, ಕಂಟೆಂಟ್ ಅನ್ನ ಕಲ್ತ್ಬಿಟ್ಟು ಅದನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅಲ್ಲಿ ಬರ್ತಕ್ಕಂಥ ಕ್ವೆಶನ್ಸ್ಗಳನ್ನ, ಟೈಪ್ ಆಫ್ ಕ್ವೆಶನ್ಸ್ಗಳನ್ನ, PYQsಗಳನ್ನ, ಹೌದಾ, ಇಷ್ಟನ್ನ ನಾವು ಪರ್ಫೆಕ್ಟ್ ಆಗಿ ಕಲ್ತು ಅದಕ್ಕೆ ರಿಕ್ವೈರ್ಮೆಂಟ್ ಏನೇನಿದೆ, ಟೀಚರ್ಸ್ಗಳು ಏನೇನು ಹೇಳ್ಕೊಡ್ತಾರೋ ಅದನ್ನ ಕಲ್ತು ಬಿಟ್ಟಿದ್ರೆ ಆರಾಮಾಗಿ ಒಳ್ಳೆ ಮಾರ್ಕ್ಸ್ ನಮಗೆ ಬಂದು ಬಿಡೋದು, ಹೌದಾ? ಕರೆಕ್ಟ್ ಅಲ್ವಾ? ಅದು 10th ಆಗಿರಬಹುದು, ಸೆಕೆಂಡ್ PUCನೇ ಆಗಿರಬಹುದು. ಫೈನ್. ಇನ್ನು CETಯಲ್ಲೂ ಕೂಡ ನಾನು ಹೇಳೋದು, ಈಗ ಡಿಗ್ರಿ ಅಂತ ಬಂದಾಗ ಇಲ್ಲಿ ಬರೀ ಮಾರ್ಕ್ಸ್ ಅಷ್ಟೇ ಅಲ್ಲ, ಇನ್ನೊಂದು ವಿಷಯನ ನೀವು ಡೆವಲಪ್ ಮಾಡಬೇಕಾಗುತ್ತೆ, ಅದು ಸ್ಕಿಲ್. ಏನು ಸ್ಕಿಲ್ ಅಂತ ಅಂದ್ರೆ, ಸ್ಕಿಲ್ ಅಂದ್ರೆ ಅದೊಂದು ಎಬಿಲಿಟಿ. ಏನು ಎಬಿಲಿಟಿ ಅಂದ್ರೆ ಗೊತ್ತಿರೋ ನಾಲೆಡ್ಜ್ ಅನ್ನ ಇಂಪ್ರೂವ್ ಮಾಡೋದು, ಅದು ಪ್ರಾಕ್ಟಿಕಲಿ ಮಾಡಿ ತೋರಿಸುವಂತಹ ಒಂದು ಸಾಮರ್ಥ್ಯ ಅಂತ ಹೇಳ್ಬೋದು. ಅಂದ್ರೆ ನಾಲೆಡ್ಜ್ ಅಂದ್ರೆ ನಿಮಗೆ ಆ ವಿಷಯದ ಬಗ್ಗೆ ಗೊತ್ತಿರುತ್ತೆ ಮಕ್ಕಳೇ, ಓಕೆ, ಆದ್ರೆ ಅದನ್ನ ನೀವು ತುಂಬಾ ಸ್ಮೂತ್ ಆಗಿ ಹೇಗೆ ಹ್ಯಾಂಡಲ್ ಮಾಡ್ತೀರಾ, ಪ್ರಾಕ್ಟಿಕಲ್ ಇದನ್ನ ಹೇಗೆ ಮಾಡಿ ತೋರಿಸ್ತೀರಾ, ಅದನ್ನೇನು ಡೆವಲಪ್ ಮಾಡೋದು ಹೇಗೆ ಅನ್ನೋದು ಸ್ಕಿಲ್ ತಿಳಿಸ್ಕೊಡುತ್ತೆ. ಓಕೆ, ಸೊ ಹಾಗಿದ್ರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋದಾಗ ಬರೀ ಮಾರ್ಕ್ಸ್ ಮಾತ್ರ ಸಾಕಾಗೋದಿಲ್ಲ, ನೆನ್ಪಿಟ್ಕೊಳ್ಳಿ, ನಿಮ್ಮ ಸ್ಕಿಲ್ ಕೂಡ ಬೇಕಾಗತ್ತೆ. ಯಾಕಪ್ಪ ಅಂತಂದ್ರೆ, ಈಗ ನೀವು ಹೋಗ್ತಾ ಇರುವಂಥದ್ದು ಪ್ರೊಫೆಷನಲ್ ಕೋರ್ಸ್ಗಳು, ಕರೆಕ್ಟ್ ಅಲ್ವಾ? ಈಗ KCET ಬರ್ದಿದ್ದೆ ಆ ಕಾರಣಕ್ಕೆ ಪ್ರೊಫೆಷನಲ್ ಕೋರ್ಸ್ಗಳಿಗೆ ಎಂಟರ್ ಆಗೋದಕ್ಕೆ. ಸೊ ಪ್ರೊಫೆಷನಲ್ ಕೋರ್ಸ್ ಅಂತ ಅಂದ್ರೆ ಮುಂದೆ ನಿಮ್ಮ ಕೆರಿಯರ್ ಅನ್ನ ರೂಪಿಸುವಂತ ಕೋರ್ಸ್ ಅದು. ಹಾಗಿದ್ರೆ ಕೆರಿಯರ್ ಅನ್ನ ರೂಪಿಸಬೇಕು ಅಂದ್ರೆ ಬರೀ ಮಾರ್ಕ್ಸ್ ಅಷ್ಟೇ ಸಾಕಾಗೋದಿಲ್ಲ, ಸ್ಕಿಲ್ ಕೂಡ ಬೇಕಾಗುತ್ತೆ. ಹಾಗಿದ್ರೆ ಈ ಮಾರ್ಕ್ ಹಾಗೆ ಸ್ಕಿಲ್ ಎರಡರಲ್ಲಿ ಯಾವುದು ಮುಖ್ಯ ಅಂತ ನೀವು ಕೇಳಿದ್ರೆ, ಎರಡೂ ಮುಖ್ಯ, ತುಂಬಾನೇ ಮುಖ್ಯ. ಆದ್ರೆ ಒಂದು ಕೈ ಸ್ಕಿಲ್ ಯಾವಾಗ್ಲೂ ತುಂಬಾ ಇಂಪಾರ್ಟೆಂಟ್ ಆಗತ್ತೆ. ನೆನ್ಪಿಟ್ಕೊಳ್ಳಿ, ಮಾರ್ಕ್ಸ್ ನಿಮ್ಮನ್ನ ಶಾರ್ಟ್ ಲಿಸ್ಟ್ ಮಾಡಿಸುತ್ತೆ, ಸ್ಕಿಲ್ ನಿಮ್ಮನ್ನ ಸೆಲೆಕ್ಟ್ ಮಾಡಿಸುತ್ತೆ ಕಂಪ್ನಿಗೆ. ಸೊ ಇದೇ ಡಿಫ್ರೆನ್ಸ್. ಹಾಗಿದ್ರೆ ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಮಾರ್ಕ್ಸ್ ಬೇಕು, ಸೆಲೆಕ್ಟ್ ಆಗೋದಕ್ಕೆ ಸ್ಕಿಲ್ ಬೇಕು ಅಂತ ಆಯ್ತು. ಹಾಗಿದ್ರೆ ಎರಡು ಇಂಪಾರ್ಟೆಂಟ್ ಅಲ್ವಾ? ಖಂಡಿತವಾಗ್ಲೂ ಇಂಪಾರ್ಟೆಂಟ್. ಆದ್ರೆ ಕಂಪನಿಯಲ್ಲಿ ಸೆಲೆಕ್ಟ್ ಆಗಬೇಕು ಅಂತಂದ್ರೆ ನಿಮಗೆ ಸ್ಕಿಲ್ ಇರಬೇಕು. ಶಾರ್ಟ್ ಲಿಸ್ಟ್ ಏನೋ ಆಗ್ತೀರಾ ಹಾಗೂ ಹೀಗೂ ಮಾಡಿ, ಸ್ಕಿಲ್ ಇದ್ದಾಗ ಮಾತ್ರ ಸೆಲೆಕ್ಟ್ ಆಗ್ತೀರಾ, ಮುಂದುವರಿತಾ ಹೋಗುತ್ತೆ ನಿಮ್ಮ ಕೆರಿಯರ್. ಹಾಗಿದ್ರೆ ಇದನ್ನ ಬ್ಯಾಲೆನ್ಸ್ ಮಾಡೋದು ಹೇಗೆ, ಸ್ಟಾರ್ಟಿಂಗ್ ಫ್ರಮ್ ಯುವರ್ ಡಿಗ್ರಿ ಇದನ್ನ ಹೇಗೆ ಬ್ಯಾಲೆನ್ಸ್ ಮಾಡ್ತಾ ಹೋಗೋದು ಅನ್ನೋದನ್ನ ಇವತ್ತು ತಿಳ್ಕೊಳ್ಳೋಣ. ಫೈನ್ ಮಕ್ಕಳೇ, ಇದಕ್ಕೆ ಸ್ಟೆಪ್ 1 ಮೊದಲನೇ ಸ್ಟೆಪ್ ಅಲ್ಲಿ ನಾನು ಹೇಳೋದೇನಪ್ಪ ಅಂದ್ರೆ, ಜಸ್ಟ್ ಫಾಲೋ 70-30 ರೂಲ್. ಏನಿದು 70-30 ರೂಲ್ ಅಂತ ಅಂದ್ರೆ, ನಿಮ್ಮ ಡಿಗ್ರಿ ಶುರು ಆಗ್ತಿರ್ಲಿಕ್ಕೆ ಮೊದಲನೇ ವಿಷಯ, ಡಿಗ್ರಿಗೆ ಬಂದ್ಬಿಟ್ಟೆ, ಸೆಕೆಂಡ್ ಇಯರ್ PUCಯಲ್ಲಿ ಒಳ್ಳೆ ಸ್ಕೋರ್ ತೆಗ್ದಿದ್ದೀನಿ, CETಯಲ್ಲಿ ಒಳ್ಳೆ ರ್ಯಾಂಕ್ ತೆಗ್ದಿದ್ದೀನಿ, ಇನ್ನು ಡಿಗ್ರಿ ಅದ್ರ ಪಾಡಿಗೆ ಅದು ನಡ್ಕೊಂಡು ಹೋಗುತ್ತೆ ಅಂತ ಅನ್ಬೇಡಿ. ಯಾಕಪ್ಪ ಅಂತಂದ್ರೆ ತುಂಬಾ ಜನ ಈ ಬೇಜವಾಬ್ದಾರಿತನ ತೋರಿಸಿ ಡಿಗ್ರಿ ಫಸ್ಟ್ ಇಯರ್ ಫಸ್ಟ್ ಸೆಮ್ ಅಲ್ಲೇ, ರಿಗಾರ್ಡ್ಲೆಸ್ ಆಫ್ ಎನಿ ಕೋರ್ಸ್ ನಾ ಹೇಳ್ತಿರೋದು, ವೆದರ್ ಇಟ್ ಈಸ್ BSc, BCA, ಇಂಜಿನಿಯರಿಂಗ್ ಯಾವುದಾದ್ರೂ ಆಗಿರಲಿ, ನೀವೇನಾದರೂ ನೆಗ್ಲೆಕ್ಟ್ ಮಾಡಿ ತುಂಬ ಈಸಿ ಎಕ್ಸಾಮ್ ಟೈಮಲ್ಲಿ ಓದಿದ್ರೆ ಅಂತ ಅಂದ್ಕೊಂಡಿರಬೇಡಿ, ಫೇಲ್ ಆಗೋ ಚಾನ್ಸಸ್ಸು ಇರುತ್ತೆ. ನಾನು ಹೆದರಿಸ್ತಿಲ್ಲ, ಬಟ್ ದಿಸ್ ಇಸ್ ರಿಯಾಲಿಟಿ. ಓಕೆ, ಸೊ ನೀವೇನು ಮಾಡಬೇಕು, ಸ್ಟಾರ್ಟಿಂಗಿಂದನೇ ಇಷ್ಟು ದಿನ ಹೇಗೆ ಜವಾಬ್ದಾರಿಯಿಂದ ಓದ್ತಿದ್ರೋ ಅದೇ ಜವಾಬ್ದಾರಿಯನ್ನು ಮುಂದುವರಿಸಬೇಕು. ಅದರ ಜೊತೆಗೆ ಇನ್ನೊಂದು ಜವಾಬ್ದಾರಿ ನಿಮ್ಮ ಹೆಗ್ಲಿಗೆ ಬರುತ್ತೆ, ಅದೇನು ಅಂದರೆ ಸ್ಕಿಲ್ ಡೆವಲಪ್ಮೆಂಟ್. ಅಂದರೆ ನೀವು ಪ್ರಾಜೆಕ್ಟ್ಗಳನ್ನು, ಅಂದರೆ ಈಗ ಯಾವುದಾದ್ರೂ ಸಬ್ಜೆಕ್ಟ್ ಓದ್ತೀರ, ಮ್ಯಾಮ್ ಪ್ರಾಜೆಕ್ಟ್ ಅಂತೀರ, ಯಾವ ಪ್ರಾಜೆಕ್ಟ್ ಮಾಡಬೇಕು ಅಲ್ವಾ? ಸೊ ಪ್ರಾಜೆಕ್ಟ್ ಅಂದರೆ ಏನು ಗೊತ್ತಾ ಮಕ್ಕಳೇ, ನೀವೇನನ್ನ ಕಲಿತೀರಾ ನಿಮ್ಮ ಡಿಗ್ರಿಯಲ್ಲಿ ಸಬ್ಜೆಕ್ಟ್ಗಳಾಗಿ, ಅದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಾಜೆಕ್ಟ್ಗಳನ್ನು, ಚಿಕ್ಕ ಪ್ರಾಜೆಕ್ಟ್ಗಳೇ ಆಗಲಿ ಮಾಡುವಂಥ ಪ್ರಯತ್ನ ಮಾಡ್ತಾ ಹೋಗಿ.
ಓಕೆ, ನೀವು ಟೀಚರ್ಸ್ ಅಂದರೆ ನಿಮ್ಮ ಲೆಕ್ಚರ್ಸ್ಗಳ ಸಹಾಯ ತಗೋಬಹುದು. ಓಕೆ, ಯೂಟ್ಯೂಬ್ ಇದೆ, ಗೂಗಲ್ ಇದೆ, ನಿಮಗೆ ರಿಸೋರ್ಸಸ್ಗಳ ಕೊರತೆ ಇಲ್ಲ. ಆದರೆ ಮಾಡಬೇಕು ಅನ್ನೋ ಇಂಟ್ರೆಸ್ಟ್, ಒಂದು ಮನಸ್ಸು ನಿಮಗಿರ್ಬೇಕಷ್ಟೇ. ಅದಿತ್ತು ಅಂದರೆ ಎಲ್ಲೋ ಒಂದು ಹಾದಿ ಸಿಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂದರೆ 70% ಅಕಾಡೆಮಿಕ್ಸಿಗೆ ನೀವೇನಾದರೂ ಡೆಡಿಕೇಟೆಡ್ ಆಗಿದ್ದರೆ ಇನ್ನೂ 30% ನಿಮ್ಮ ಸ್ಕಿಲ್ ಡೆವಲಪ್ಮೆಂಟ್ಗೆ ನೀವು ಕೊಡಬಹುದು. ಓಕೆ, ಇನ್ನು 30%. ಓಕೆ, ಸೊ ಬಿಫೋರ್ ಎಕ್ಸಾಮ್ ಹತ್ರ ಇದ್ದಾಗ ಅಥವಾ ಎಕ್ಸಾಮ್ ಹತ್ರದಲ್ಲೇ ಇದ್ದಾಗ ಕೆಲವು ಈಗ ಸೇ ಫಾರ್ ಎಕ್ಸಾಂಪಲ್ 4 ತಿಂಗಳಿಗೆ ಒಂದು ಸೆಮ್ ಇದೆ ಅಂತ ಇಟ್ಕೊಳ್ಳಿ. ಫಸ್ಟ್ 1-1.5 ತಿಂಗಳು ಆರಾಮಾಗಿ ಸ್ಕಿಲ್ಲಿಗೆ ನೀವು ಪ್ರಾತಿನಿಧ್ಯ ಕೊಡಬಹುದು. ಆದರೆ 1-1.5 ತಿಂಗಳು ಹೋಗ್ತಾ ಇದೆ, ಇನ್ನು ಎಕ್ಸಾಮಿಗೆ ಹತ್ರ ಹೋಗ್ತಿದ್ದೀರಾ ಅಂದರೆ ಅಲ್ಲಿ ನೀವು ಪ್ರಿಯಾರಿಟಿ ಎಕ್ಸಾಮಿಗೆ ಕೊಡ್ರಿ. ಎಕ್ಸಾಮ್ ಮುಗಿದ್ಮೇಲೆ ಮತ್ತೆ ಸ್ಕಿಲ್ಲಿಗೆ ಆದ್ಯತೆ ಕೊಡೋದು. ಅರ್ಥ ಆಗ್ತಿದೆ ಅಲ್ಲ? ಫೈನ್. ಸೊ ಬಿಫೋರ್ ಎಕ್ಸಾಮ್ಸ್ ಪ್ರಿಯಾರಿಟೈಸ್ ಅಕಾಡೆಮಿಕ್ಸ್, ಆಫ್ಟರ್ ಎಕ್ಸಾಮ್ಸ್ ಫೋಕಸ್ ಮೋರ್ ಆನ್ ಸ್ಕಿಲ್ಸ್. ಓಕೆ, ಇದನ್ನ ಹೆಂಗೆ ಬ್ಯಾಲೆನ್ಸ್ ಮಾಡೋದು ಅಂತ ಅಂದರೆ ನಾನು ನಿಮಗೆ ಇವಾಗ ತಾನೇ ಹೇಳಿದೆ, ಎಕ್ಸಾಮ್ ಮೂಮೆಂಟ್ ಅಂದರೆ ಎಕ್ಸಾಮಿಗೆ 1 ವಾರ 1 ದಿನ ಇದ್ದಾಗಲ್ಲ, ಮಿನಿಮಮ್ 1-2 ತಿಂಗಳು ಮುಂಚೆನೆ ಎಕ್ಸಾಮಿಗೆ ಏನೇನು ಬೇಕೋ ಅದೇ ಫೋಕಸನ್ನು 70 ಅಲ್ಲ ಒಂದು 80% 90% ಫೋಕಸ್ ಅದ್ರ ಮೇಲೆ ಹಾಕ್ರಿ ಬೇಕಿದ್ರೆ. ಯಾಕೆಂದರೆ ಮಾರ್ಕ್ಸ್ನ ತೆಗೆಯೋದು ತುಂಬ ಇಂಪಾರ್ಟೆಂಟ್. ಯಾಕಪ್ಪ ಅಂದರೆ ಈ ಮಾರ್ಕ್ಸ್ ಏನು ಗೊತ್ತಾ ಮಕ್ಕಳೇ, ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಮಾರ್ಕ್ಸ್ ನಿಮಗೆ ಏನಪ್ಪ ಅಂದರೆ ಒಂದು ಕ್ರೈಟೀರಿಯಾ ಇರುತ್ತೆ. ಓಕೆ, ಅಂದರೆ ಎಲ್ಲರೂ ಈಗ ಒಂದು ಬಸ್ ಬಂತು ಅಂದರೆ ಎಲ್ಲರೂ ಹತ್ತುತ್ತಾರೆ, ಹೌದಾ? ಒಂದು ಬಸ್ ಬಂತು ಅಂದರೆ ಎಲ್ಲರೂ ಹತ್ತುತ್ತಾರೆ. ಆದರೆ ಆ ಬಸ್ಸಲ್ಲಿ ಟಿಕೆಟ್ ತಗೋಬೇಕು ಅಂತ ಅಂದಾಗ ಮಾತ್ರ ಎಲ್ಲರೂ ಹತ್ತಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾರೆ. ಕರೆಕ್ಟ್ ಹೌದೋ ಅಲ್ವೋ? ಈಗ ಫ್ರೀ ಬಸ್ ಅಂತ ಅಂದರೆ ಎಲ್ಲರೂ ಹತ್ತಾರೆ ಕಂಡ್ರು, ಕರೆಕ್ಟ್ ತಾನೆ? ನಾನು ಹೇಳ್ತಿರೋದು ಯಾರಿಗೇ ಆಗಲಿ, ಬಸ್ ಅಂತ ಅಂದರೆ ಲೇಡೀಸ್ ಆಗಿರ್ಬೋದು, ಜೆಂಟ್ಸ್ ಆಗಿರ್ಬೋದು, ಯಾರಿಗೇ ಆಗಲಿ ಫ್ರೀ ಬಸ್ ಅಂತ ಅಂದರೆ ಎಲ್ಲರೂ ಬರ್ತಾರೆ. ಅದೇ ನೀವು ಟಿಕೆಟ್ ತಗೊಂಡು ಹತ್ರಿ ಅಂತಂದರೆ ಯಾರು ನಿಜವಾಗ್ಲೂ ಜೆನ್ಯೂನ್ ಆಗಿ ಹೋಗ್ಬೇಕೋ ಅವ್ರು ಮಾತ್ರ ಬರ್ತಾರೆ. ಟಿಕೆಟ್ ತಗೋಬೇಕಲ್ಲ ಅಲ್ಲಿ, ಕರೆಕ್ಟ್ ತಾನೆ? ಅಂದರೆ ಫಿಲ್ಟರ್ ಆಗ್ತಾರೆ ಜನಗಳಲ್ಲಿ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ಇನ್ ದ ಸೇಮ್ ವೇ ಈಗ ಒಂದು ಕಂಪನೀಸ್ಗಳಲ್ಲಿ ಎಲ್ಲ ಸ್ಟೂಡೆಂಟ್ಗಳನ್ನ ತಗೊಳ್ಳೋದ್ರ ಬದಲು ಅವ್ರು ಏನು ಮಾಡ್ತಾರೆ, ಒಂದು ಕ್ರೈಟೀರಿಯಾ ಫಿಕ್ಸ್ ಮಾಡ್ತಾರೆ. ಆ ಕ್ರೈಟೀರಿಯಾನ ಯಾರು ಆ ಕ್ರೈಟೀರಿಯಾಕ್ಕೆ ಸಮರ್ಥರಾಗಿದ್ದಾರೋ ಅವ್ರನ್ನ ಮುಂದೆ ತಗೊಳ್ಳೋದು. ಇದರ ಅರ್ಥ ಕ್ರೈಟೀರಿಯಾನ ಯಾರು ಫುಲ್ಫಿಲ್ ಮಾಡಿಲ್ಲ ಅವರೆಲ್ಲ ಉಪಯೋಗ ಇಲ್ಲ ಅಂತ ಅಲ್ಲ. ಇಟ್ಸ್ ಜಸ್ಟ್ ಎ ಫಿಲ್ಟ್ರಿಂಗ್. ಎಷ್ಟು ಸಾಧ್ಯನೋ ಅಷ್ಟು ಸ್ವಲ್ಪ ಕಡಿಮೆ ಮಾಡೋದು ಅಷ್ಟೇ. ಎಲ್ಲರೂ ಅಟ್ ಎ ಟೈಮ್ ಬರೋದಕ್ಕಿಂತ ಅವರು ಒಂದು ಕ್ರೈಟೀರಿಯಾನ ಫಿಲ್ ಮಾಡಿದವರು ನೆಕ್ಸ್ಟ್ ಹಂತಕ್ಕೆ ಹೋಗ್ತಾರೆ ಹೊರತು ಅವರೇ ಶಾರ್ಟ್ ಲಿಸ್ಟ್ ಆಗಿ ಸೆಲೆಕ್ಟ್ ಆಗಲ್ಲ. ಅಂಡ್ ಅಗೇನ್ ನಾನು ಹೇಳ್ತಿರೋದು, ಎಲ್ಲ ಕಂಪನೀಸ್ಗಳಲ್ಲೂ ಈ ಕ್ರೈಟೀರಿಯಾ ಇರೋದಿಲ್ಲ. ಕೆಲವೊಂದು ಕಂಪನೀಸ್ಗಳಲ್ಲಿ ಇರುತ್ತೆ. ಮಾರ್ಕ್ಸ್, ಹೌದಾ? ಇಂತಿಷ್ಟು ಮಿನಿಮಮ್ 60% ಇರಬೇಕು, ಮಿನಿಮಮ್ 70% ಇರಬೇಕು, CGPA ಇಷ್ಟಿರಬೇಕು, ಸೆಕೆಂಡ್ PUC ಮಾರ್ಕ್ಸ್ ಇಷ್ಟಿರಬೇಕು ಅಂತೆಲ್ಲ ಹೇಳ್ತಾರೆ. ನಿಜ ಅಲ್ವಾ? ಒಂದು ಗುಟ್ಟು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಈ ಒಂದು CGPA ಮಾರ್ಕ್ಸ್ ಇನ್ನೊಂದು ಮತ್ತೊಂದು ಒಮ್ಮೆ ನೀವು ನಿಮ್ಮ ಕೆರಿಯರನ್ನು ಸ್ಟಾರ್ಟ್ ಮಾಡೋ ತನಕ ಮಾತ್ರ. ಒಮ್ಮೆ ನೀವು ಗ್ರಾಜ್ಯುಯೇಷನ್ ಮುಗಿಸಿದ ತಕ್ಷಣ ಒಂದು ಕೆಲಸಕ್ಕೆ ಅಂತ ಸೇರಿದ್ರಿ ಅಂದರೆ ನೆಕ್ಸ್ಟ್ ನಿಮ್ಮ ಸ್ಕಿಲ್, ನಿಮ್ಮ ನಾಲೆಡ್ಜ್, ನೀವೆಷ್ಟು ಆ ಒಂದು ಪರ್ಟಿಕ್ಯುಲರ್ ಫೀಲ್ಡಲ್ಲಿ ಸ್ಟ್ರಾಂಗ್ ಆಗಿದ್ದೀರಾ ಅನ್ನೋದ್ರ ಮೇಲೆ ಮುಂದಿನ ಹಂತ ನಿಂತಿರುತ್ತೆ. ಓಕೆ, ಜಸ್ಟ್ ನೀವು ಒಂದು ಕೆಲಸ ತಗೊಳ್ಳೋ ತನಕ ಮಾತ್ರ ಈ ಮಾರ್ಕ್ಸ್ಗಳು ನಿಮಗೆ ಹೆಲ್ಪ್ ಮಾಡುತ್ತೆ. ಮುಂದೆ ನಿಮ್ಮ ಸ್ಕಿಲ್, ನಿಮ್ಮ ಹಾರ್ಡ್ ವರ್ಕ್, ನಿಮ್ಮ ನಾಲೆಡ್ಜ್ ಇದೇ ನಿಮಗೆ ಹೆಲ್ಪ್ ಮಾಡೋದು. ಟ್ರಸ್ಟ್ ಮೈ ವರ್ಡ್ಸ್. ಓಕೆ, ಅರ್ಥ ಆಗ್ತಿದೆ ಅಲ್ಲ? ಸೊ ಹಾಗಿದ್ರೆ ಯಾವುದಕ್ಕೆ ಪ್ರಾತಿನಿಧ್ಯ ಕೊಡಬೇಕು? ಸ್ಕಿಲ್ಸಿಗೆ ತಾನೆ. ಗೆಟಿಂಗ್ ಮೈ ಪಾಯಿಂಟ್? ಎಸ್. ಸೊ ಹಾಗಿದ್ರೆ ಈಗ 2ನೇ ಸ್ಟೆಪ್, ಲರ್ನ್ 1 ಸ್ಕಿಲ್ ಅಟ್ ಎ ಟೈಮ್. ಅವಾಯ್ಡ್ ಲರ್ನಿಂಗ್ ಮೆನಿ ಟೆಕ್ನಾಲಜೀಸ್ ಅಟ್ ಒನ್ಸ್. ಪಿಕ್ 1 ಸ್ಕಿಲ್ ಅಂಡ್ ಮಾಸ್ಟರ್ ಇಟ್ ಓವರ್ 2 to 3 months. ಈಗ ನೋಡ್ರಿ, ಎಕ್ಸಾಂಪಲ್ನ ಹೇಳೋದಾದ್ರೆ ಮಕ್ಕಳೇ, ನೀವು CS ಏನಾದರೂ ತಗೊಂಡಿರಿ ಅಂತ ಇಟ್ಕೊಳ್ರಿ. ಎಕ್ಸಾಂಪಲ್ ಕೊಡ್ತಿದ್ದೀನಿ. CS ಅಲ್ಲಿ ಸಾಕಷ್ಟು ಲ್ಯಾಂಗ್ವೇಜಸ್ ಬರ್ತವೆ. ಪೈಥಾನ್ ಅಂತ ಬರುತ್ತೆ, ಜಾವಾ ಬರುತ್ತೆ, ಹೌದಾ? C++ ಬರುತ್ತೆ, ಹೌದಾ? C ಪ್ರೋಗ್ರಾಮಿಂಗು, ಕರೆಕ್ಟ್ ಅಲ್ವಾ? ಇನ್ನು ಅದನ್ನ ಬಿಟ್ಟರೆ C# ಅಂತ ಬರುತ್ತೆ. ಇವಾಗೇನೋ ಗೋ ಲ್ಯಾಂಗ್ವೇಜ್ ಅಂತ ಬಂದಿದೆ, ಹೌದಾ? ಏನು .NET ಅಂತ ಬರುತ್ತೆ. ಬೇಕಾದಷ್ಟು ಲ್ಯಾಂಗ್ವೇಜಸ್ಗಳು ಬರ್ತವೆ ಅದರಲ್ಲಿ, ಹೌದಾ? ಆದರೆ ಎಲ್ಲ ಲ್ಯಾಂಗ್ವೇಜಸ್ಸನ್ನು ನಾನು ಪರ್ಫೆಕ್ಟ್ ಆಗ್ತೀನಿ ಅಂತ ಅನ್ನೋದು ಕಷ್ಟ. ನೀವು ಯಾವುದನ್ನು ಪರ್ಫೆಕ್ಟ್ ಆಗಲ್ಲ. ಬದಲಾಗಿ ಒಂದು ಯಾವುದನ್ನಾದರೂ, SQL ಇಷ್ಟನ, SQLನ್ನೇ ತಗೊಳ್ಳಿ. ನೀವು ಅದನ್ನೇ ಓದ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಒಂದು ವೇಳೆ ಇನ್ನೂ ಆರಾಮಾಯಿತು ನಿಮಗೆ. ಒಂದು ವೇಳೆ ಅದು ಗೊತ್ತಿಲ್ಲ ಆದರೆ ಮಾರ್ಕೆಟ್ನ ಪ್ರಕಾರ ತುಂಬ ಚೆನ್ನಾಗಿದೆ, ನಾನು ಕಲಿಬಹುದು, ಇವಾಗಲಿಂದನೇ ಕಲಿತೀನಿ, ತಿಳ್ಕೊಳ್ಳಿ ಫಸ್ಟು ಏನೇನು ಬೇಕಾಗುತ್ತೆ ಏನೇನಿಲ್ಲ ಅಂತ. ಅದನ್ನು
ನೀವು ರಿಸೋರ್ಸಸ್ಗಳ ಸಹಾಯದಿಂದ ಮೆಲ್ಲಕ್ಕೆ ಕಲಿತಾ ಹೋಗಿ. ಓಕೆ, ಒಂದು ಲ್ಯಾಂಗ್ವೇಜ್ ಫಾರ್ ಎಕ್ಸಾಂಪಲ್ ಪೈಥಾನ್ ಕಲಿಬೇಕು ಅಂತ ಇಟ್ಕೊಳ್ಳಿ. ಒಂದು 2-3 ತಿಂಗಳು ಅಥವಾ 4 ತಿಂಗಳು ಅದಕ್ಕೆ ಅಂತ ಟೈಮ್ ಇಡ್ರಿ. ಪೈಥಾನ್ನ ಬೇಸಿಕ್ಕಿಂದ ಕಲಿತಾ ಹೋಗ್ರಿ. ಓಕೆ, ಅದ್ರ ಮೇಲೆ ಪ್ರಾಜೆಕ್ಟ್ಗಳನ್ನು, ಚಿಕ್ಕ ಪುಟ್ಟ ಪ್ರಾಜೆಕ್ಟನ್ನು ಕೂಡ ನೀವು ಬಿಲ್ಡ್ ಮಾಡಬಹುದು. ಓಕೆ, ಅದು ಕೂಡ ನಿಮಗೆ ಸೌಲಭ್ಯ ಇದೆ ಇವಾಗಿನ ಕಾಲದಲ್ಲಿ. ಯು ಕ್ಯಾನ್ ಡೂ ಇಟ್. ಓಕೆ, ಸೊ ಅಂದರೆ ಅದರಲ್ಲೇ ಪಳಗುವಂಥ ಕೆಲಸ ಮಾಡ್ರಿ. ಒಂದು 10 ತಗೊಂಡು ಯಾವ ಲ್ಯಾಂಗ್ವೇಜು ಬರಲ್ಲ ಅನ್ನೋದಕ್ಕಿಂತ ಒಂದೇ ಲ್ಯಾಂಗ್ವೇಜಲ್ಲೇ ಫುಲ್ ನಾನು ಚೆನ್ನಾಗಿದ್ದೀನಪ್ಪ ಇದರಲ್ಲಿ ಎತ್ತಿದ ಕೈ ಅನ್ನೋ ಮಟ್ಟಕ್ಕೆ ನೀವು ಹೋದರೆ ತುಂಬ ಅನುಕೂಲ ಆಗುತ್ತೆ. ಓಕೆ, ಎಸ್. ಸೊ ನೆಕ್ಸ್ಟು, ಯೂಸ್ ವೀಕ್ ಡೇಸ್ ಆ್ಯಂಡ್ ವೀಕೆಂಡ್ಸ್ ಡಿಫ್ರೆಂಟ್ಲಿ. ಅಂದರೆ ವೀಕ್ ಡೇಸ್ಗಳನ್ನು ನಿಮ್ಮ ಅಕಾಡೆಮಿಕ್ಸಿಗೆ ಇಡ್ರಿ, ವೀಕೆಂಡ್ಗಳಲ್ಲಿ ನಿಮ್ಮ ಸ್ಕಿಲ್ಲಿಗೋಸ್ಕರ ಸ್ವಲ್ಪ ಟೈಮನ್ನು ಇಡ್ರಿ. ಅರ್ಥ ಆಗ್ತಿದೆಯಲ್ಲ? ಅಥವಾ ನಿಮಗೆ ಟೈಮ್ ಸಿಕ್ಕಾಗಲೆಲ್ಲ ನೀವು ಇದು ಸ್ಕಿಲ್ ಅಂದರೆ ಯಾವುದೇ ನಾಲೆಡ್ಜ್, ನಿಮ್ಮ ಕೆರಿಯರ್ಗೆ ರಿಲೇಟೆಡ್ ಆಗಿರುವಂಥ ನಾಲೆಡ್ಜ್ ಪ್ರಾಜೆಕ್ಟ್ಗಳನ್ನು ಬಿಲ್ಡ್ ಮಾಡೋದು, ಇದಕ್ಕೆ ನೀವು ಸ್ವಲ್ಪ ಒತ್ತನ್ನು ಕೊಡಿ. ಯಾವಾಗ? ನಿಮಗೆ ಫ್ರೀ ಟೈಮ್ ಇದ್ದಾಗ ಅಥವಾ ವೀಕೆಂಡ್ಸ್ ಇದ್ದಾಗ. ಡನ್. ನೆಕ್ಸ್ಟು, ಕನೆಕ್ಟ್ ಸ್ಕಿಲ್ಸ್ ಟು ಸಬ್ಜೆಕ್ಟ್ಸ್. ಇದನ್ನು ಸ್ಟ್ರಾಂಗ್ ಮಾಡುತ್ತೆ. ನೀವೇನಾದರೂ ಒಂದು ವೇಳೆ ಫಾರ್ ಎಕ್ಸಾಂಪಲ್ ಎಲೆಕ್ಟ್ರಾನಿಕ್ಸ್ ಓದ್ತಿದ್ದೀರಾ ಅಂತ ಇಟ್ಕೊಳ್ಳಿ, EC ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ECಯಲ್ಲಿ ಮೈಕ್ರೋ ಪ್ರೊಸೆಸರು ಅಥವಾ ಸೆಮಿ ಕಂಡಕ್ಟರ್ ರಿಲೇಟೆಡ್ ಯಾವುದಾದ್ರೂ ಒಂದು ಪ್ರಾಜೆಕ್ಟನ್ನು ಮಾಡಬಹುದು. ಅರ್ಥ ಆಗ್ತಿದೆ ಅಲ್ಲ? ಅಥವಾ ಸಿಗ್ನಲ್ಸ್ ಆ್ಯಂಡ್ ಸಿಸ್ಟಮ್ ಮೇಲೆ ಏನಾದರೂ ಮಾಡಬಹುದು. ಓಕೆ, ಯು ಕ್ಯಾನ್ ಡೆವಲಪ್ ಮಾಡುವಂಥ ನಾಲೆಡ್ಜನ್ನು ಇನ್ನೂ ಎನ್ಹ್ಯಾನ್ಸ್ ಮಾಡ್ಕೊಳ್ಳುವಂಥ ಪ್ರಯತ್ನ. ಈ ಒಂದು ಪ್ರಾಜೆಕ್ಟಿಂದ ನೀವೇನು ಅರ್ಥ ಮಾಡ್ಕೊಳ್ತೀರಾ ಅಂದರೆ, ಪ್ರಾಕ್ಟಿಕಲ್ ಆಗಿ ಆ ನಾಲೆಡ್ಜನ್ನು ಏನು ತಿಳ್ಕೊಂಡಿದ್ರೆ ಪ್ರಾಕ್ಟಿಕಲ್ ಆಗಿ ನೀವು ಅದನ್ನು ಎಕ್ಸಿಕ್ಯೂಟ್ ಮಾಡುವಂಥ ಕೆಲಸ ಇದು. ಅದೇನಾಗುತ್ತೆ, ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತದು. ಸ್ಪೆಷಲಿ ಸಬ್ಜೆಕ್ಟ್ ರಿಲೇಟೆಡ್ ನೀವು ಮಾಡ್ತಿದ್ದೀರಾ ಅಂತಂದರೆ, ಓಕೆ, ಅದು ತುಂಬ ಅಂದರೆ ತುಂಬ ಹೆಲ್ಪ್ ಆಗುತ್ತೆ. ಆಳವಾಗಿ ಆ ಸಬ್ಜೆಕ್ಟನ್ನು ಅರ್ಥ ಮಾಡ್ಕೊಳ್ಳುವಂಥ ಪ್ರಯತ್ನ ಆಗುತ್ತೆ. ಓಕೆ, ಫೈನ್. ಇನ್ನು ಡೋಂಟ್ ಚೇಸ್ ಸರ್ಟಿಫಿಕೇಟ್ಸ್. ಕೆಲವೊಬ್ರು ಏನು ಮಾಡ್ತಾರೆ, ಅಲ್ಲಿ ಈ ಒಂದು ಯೂನಿವರ್ಸಿಟಿ ಆ ಒಂದು ಏನಂತ ಹೇಳ್ತೀವಿ, ಸಾಕಷ್ಟು ಇವಾಗ ಸರ್ಟಿಫಿಕೇಟ್ಸ್ಗಳು ಬರ್ತವೆ. ಓಕೆ, ಅಂದರೆ ಯಾವುದೇ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಆಗಿರಬಹುದು ಅಥವಾ ಪರ್ಟಿಕ್ಯುಲರ್ VLSI ಆಗಿರಬಹುದು, ಡಿಜಿಟಲ್ ಸರ್ಕ್ಯೂಟ್ಸು, ಮೈಕ್ರೋ ಪ್ರೊಸೆಸರ್ಸು, ಈ ರೀತಿ ಬೇರೆ ಬೇರೆ ಎಂಬೆಡೆಡ್ ಸಿಸ್ಟಮ್ಸು, ಸ್ಪ್ರಿಂಗ್ ಬೂಟು, ಮೈಕ್ರೋ ಸರ್ವಿಸಸ್, ಈ ರೀತಿ ಏನೇನೋ ಫ್ರೇಮ್ ವರ್ಕ್ಸು, ಟೂಲ್ಸು, ಇನ್ನೊಂದು ಮತ್ತೊಂದು ಇದೆ ಮಕ್ಕಳೇ. ಅದಕ್ಕೆ ರಿಲೇಟೆಡ್ ಆಗಿರುವಂಥ ಸರ್ಟಿಫಿಕೇಟನ್ನು ನೀವು ಅದರಲ್ಲೇ ಮಾಸ್ಟರ್ ಆಗಿದ್ದೀರಾ ಅಂತ ಹೇಳಿ ಸರ್ಟಿಫಿಕೇಟ್ಸ್ಗಳು ಕೂಡ ಬರ್ತವೆ. ಆದರೆ ಈ ಸರ್ಟಿಫಿಕೇಟ್ಗಳಿಗಿಂತ ಹೆಚ್ಚಿನದಾಗಿ ನಿಮ್ಮ ನಾಲೆಡ್ಜೇ ವರ್ಕ್ ಆಗೋದು, ನಿಮ್ಮ ಸ್ಕಿಲ್ಲೇ ವರ್ಕ್ ಆಗೋದು. ಅರ್ಥ ಆಗ್ತಿದೆ ಅಲ್ವಾ? ನಿಮ್ಮನ್ನ ಅಲ್ಲಿ ಟೆಸ್ಟ್ ಮಾಡ್ತಾರೆ. ಇಂಟರ್ವ್ಯೂ ಅಂತ ಬಂದಾಗ ನಿಮಗೆ ಇರುವಂತಹ ನಾಲೆಡ್ಜನ್ನು ಟೆಸ್ಟ್ ಮಾಡ್ತಾರೆ. ನೀವು ಹೇಗೆ ಡೆವಲಪ್ ಮಾಡ್ಬೋದು, ನಿಮ್ಮ ಉತ್ತರಗಳನ್ನು ಕೇಳ್ತಾರೆ. ಸೊ ಪ್ರಾಕ್ಟಿಕಲಿ ನೀವೇನಾದರೂ ಅದನ್ನು ಮಾಡಿದ್ರಿ ಮುಂಚೆ ಅಂತಂದರೆ ಅದು ನಿಮಗೆ ಇಂಟರ್ವ್ಯೂ ಕ್ರ್ಯಾಕ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಡನ್. ಓಕೆ, ನೆಕ್ಸ್ಟು, ಮೇಂಟೈನ್ ಎ ಸೇಫ್ CGPA. ಸೊ CGPAನ ನೀವು ಒಂದೇ ಹಂತದಲ್ಲಿ ಮೇಂಟೈನ್ ಮಾಡಿದ್ರು ತೊಂದರೆ ಇಲ್ಲ. ನಾನು ಹೇಳೋದೇನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ 7 to 8 ಒಳಗಡೆ ಯಾವುದಾದ್ರೂ ಒಂದು CGPA 7.5 8 CGPA ಮೇಂಟೈನ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ, ಏನು ತೊಂದರೆ ಇಲ್ಲ. ಎಲ್ಲ ಸೆಮಿಸ್ಟರಲ್ಲೂ 8 CGPAನೇ ತೆಗೆದ್ರೂ ಏನು ಚಿಂತೆ ಇಲ್ಲ. ಅದೇನು ತೋರಿಸುತ್ತೆ ಗೊತ್ತಾ? ಅದರಿಂದ ಏನು ಅರ್ಥ ಮಾಡ್ಕೊಳ್ತಾರೆ ಗೊತ್ತಾ? ಓಕೆ, ಈ ಹುಡುಗ ಅಥವಾ ಹುಡುಗಿ ಕಾನ್ಸ್ಟೆಂಟ್ ಆಗಿ ಇದೇ ಮಾರ್ಕ್ಸನ್ನು ತೆಗಿತಿದ್ದಾರೆ ಅಂದರೆ ಇವರು ಪ್ರತಿ ಒಂದು ಸೆಮಿಸ್ಟರಲ್ಲೂ ಕೂಡ ಒಂದೇ ರೀತಿಯ ಪ್ರಯತ್ನನ ಹಾಕ್ತಾನೆ ಹೋಗ್ತಿದ್ದಾರೆ. ಸ್ಪೆಷಲಿ ವಿತ್ ರೆಸ್ಪೆಕ್ಟ್ ಟು ಅಕಾಡೆಮಿಕ್ಸ್ ಇವರು ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತಿದ್ದಾರೆ. ಓಕೆ, ಕೆಲವೊಮ್ಮೆ ಜಾಸ್ತಿ ಆದರೆ ಚಿಂತೆ ಇಲ್ಲ, ಕಡಿಮೆ ಆಗೋದಕ್ಕಿಂತ ಜಾಸ್ತಿ ಆದರೆ ಸಂತೋಷ. ಬಟ್ ಒಂದೇ ಲೆವೆಲಲ್ಲಿ ಇದ್ರೂ ಅದು ತೋರಿಸೋದೇನು ಅಂದರೆ, ಓಕೆ, ಏನೇ ಕೆಲಸ ಇದ್ರು, ಎಷ್ಟೇ ಪ್ರೆಷರ್ ಇದ್ರೂ ಒಂದು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುವಂಥ ಒಂದು ಸಾಮರ್ಥ್ಯ ಈ ಒಬ್ಬ ಕ್ಯಾಂಡಿಡೇಟಿಗೆ ಇದೆ ಅನ್ನೋದನ್ನ ಅವ್ರು ಅರ್ಥ ಮಾಡ್ಕೊಳ್ತಾರೆ. ಯಾವುದರಿಂದ? ಮಾರ್ಕ್ಸಿಂದ. ಓಕೆ, ಎಸ್. ಸೊ CGPA ಯಾಕೆ ಬೇಕು ಅಂದರೆ, ಜಸ್ಟ್ ಒಳಗಡೆ ಹೋಗ್ಲಿಕ್ಕಷ್ಟೇ ಅದು ಹಾದಿ. ಒಳಗಡೆ ಹೋದ್ಮೇಲೆ ನಿಮ್ಮ ಸ್ಕಿಲ್, ನಿಮ್ಮ ನಾಲೆಡ್ಜ್ ಅಲ್ಲಿ ಮಾತಾಡುತ್ತೆ. ಕ್ಲಿಯರಾ ಮಕ್ಕಳೇ? ಫೈನ್. ಸೊ ಫೈನಲ್ ಆಗಿ ಹೇಳೋದಿಷ್ಟೇ, ಮಾರ್ಕ್ಸ್ ಮೇ ಹೆಲ್ಪ್ ಯು ಗೆಟ್ ಶಾರ್ಟ್ ಲಿಸ್ಟೆಡ್, ಬಟ್ ಸ್ಕಿಲ್ಸ್ ಹೆಲ್ಪ್ ಯು ಟು ಗೆಟ್ ಸೆಲೆಕ್ಟೆಡ್, ಬ್ಯಾಲೆನ್ಸ್ ಬೋತ್ ಫಾರ್ ಲಾಂಗ್ ಟರ್ಮ್ ಸಕ್ಸಸ್. ಓಕೆ, ಸೊ ನಾನು ಅವಾಗಲೇ ಈ ಮಾತನ್ನು ನಿಮಗೆ ಹೇಳಿದೆ, ಶಾರ್ಟ್ ಲಿಸ್ಟ್ ಆಗೋದಕ್ಕೆ ಮಾರ್ಕ್ಸ್ ಬೇಕು, ಸೆಲೆಕ್ಟ್ ಆಗಿ ನಿಮ್ಮ ಜೀವನ ರೂಪಿಸ್ಕೊಳ್ಳೋದಕ್ಕೆ ಸ್ಕಿಲ್ಸ್ ಬೇಕು. ಓಕೆ, ರಿಮೆಂಬರ್ ದಿಸ್. ಹಾಗೆ ಎರಡನ್ನು ಬ್ಯಾಲೆನ್ಸ್ ಮಾಡೋದು ನಿಮಗೆ ಆಟೋಮೆಟಿಕ್ ಆಗಿ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತೀರಾ. ಮಾಡಬೇಕು ಅನ್ನೋ ಮನಸ್ಸಿದ್ದಾಗ ಖಂಡಿತ ಅದು ಸಾಧ್ಯ ಆಗುತ್ತೆ. ಫೈನ್. ಓಕೆ, ಸೊ ಹಾಗಿದ್ರೆ ಮಕ್ಕಳೇ, ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.